ನಮಸ್ಕಾರ ಸ್ನೇಹಿತರೆ. ಡಿಸೆಂಬರ್ 5 ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ, ಅಹಿಂದ ಸಮಾವೇಶ ಹಾಗೂ ಸಿದ್ದರಾಮಯ್ಯನವರ ಹಿತೈಷಿಗಳ ಸಮಾವೇಶ ಹಾಗೂ ಸಿದ್ದರಾಮೋತ್ಸವ. ನಮಸ್ಕಾರ ಸ್ನೇಹಿತರೆ, ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ನ್ಯೂಸ್. ಸ್ನೇಹಿತರೆ, ಈ ಸಮಾರಂಭದ ಬಗ್ಗೆ ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಈ ಸಮಾರಂಭಕ್ಕೋಸ್ಕರ ನಡೆಯುತ್ತಿರುವಂತಹ ವಿದ್ಯಮಾನಗಳ ಬಗ್ಗೆ ನಾನು ನಿಮಗೆ ಕೂಲಂಕುಷವಾಗಿ ತಿಳಿಸಬೇಕು ಅಂತ ಬಯಸ್ತಾ ಇದ್ದೇನೆ. ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಯ್ತಾ ಸ್ನೇಹಿತರೆ? ಈಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ವಿಜೃಂಭಣೆಯಿಂದ ಮೆರೀತಾ ಇದೆ. ಈ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಇಬ್ಬರು ಬೃಹತ್ ನಾಯಕರು, ಬಲಿಷ್ಠ ನಾಯಕರು, ಬಹದ್ದೂರ್ ನಾಯಕರು. ಯಾರಪ್ಪ ಅಂದ್ರೆ ಸನ್ಮಾನ್ಯ ಸಿಎಂ ಸಿದ್ದರಾಮಯ್ಯ ಹಾಗೂ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು. ಸನ್ಮಾನ್ಯ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದವರ, ಅಲ್ಪಸಂಖ್ಯಾತರ ಹಾಗೂ ಎಲ್ಲ ಜನಾಂಗದ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈಗ ನಾಯಕರು, ಒಕ್ಕಲಿಗರ ಬೃಹತ್ ನಾಯಕರು, ಒಕ್ಕಲಿಗರ ಪ್ರಶ್ನಾತೀತ ನಾಯಕರು, ಒಕ್ಕಲಿಗರ ನಾಯಕರಲ್ಲೇ ನಾಯಕರಾಗ್ಬಿಟ್ಟಿದ್ದಾರೆ. ಡಿ.ಸಿ.ಎಂ ಆಗಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಐನ ಅಧ್ಯಕ್ಷರಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದೇ ಒಂದು ಆಸೆ ಇದೆ, ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅಂತ. ಅದಕ್ಕೆ ಏನ್ ಮಾಡೋದಕ್ಕೆ ಬೇಕಾದರೂ ಅವರು ರೆಡಿ ಇದ್ದಾರೆ. ಅದರ ಮಧ್ಯೆ ಈ ಸ್ವಾಭಿಮಾನಿ ಸಮಾವೇಶ ಅನ್ನೋದು ಹಾಸನದಲ್ಲಿ ಕೆ.ಎನ್. ರಾಜಣ್ಣ ಮತ್ತು ಉಸ್ತುವಾರಿ ಸಚಿವರು, ಹಾಸನದ ಉಸ್ತುವಾರಿ ಸಚಿವರು ಮತ್ತು ಹಲವಾರು ಸಿಎಂ ಸಿದ್ದರಾಮಯ್ಯನವರ ಹಿತೈಷಿಗಳು ಹಾಗೂ ನಿಕಟವರ್ತಿಗಳ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಆಗಿ ರೂಪುಗೊಳ್ಳಬೇಕು ಅಂತ ಇತ್ತು. ಅದಕ್ಕೆಲ್ಲ ಕಾರ್ಯಕ್ರಮ ರೂಪರೇಷೆಗಳನ್ನ, ಪ್ಲಾನ್ ಎಲ್ಲವನ್ನ ಎಲ್ಲರೂ ಅಂದ್ರೆ ಸಿದ್ದರಾಮಯ್ಯನ ಹಿತೈಷಿಗಳು ಪ್ಲಾನ್ ಮಾಡಿದ್ರು. ಉದ್ದೇಶ ಏನು? ಸಿದ್ದರಾಮಯ್ಯನವರ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ, ಅದನ್ನ ನಾವು ಕಡಾಖಂಡಿತವಾಗಿ ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲರೂ ಸಹಿತ ಅಹಿಂದ ಸಮಾವೇಶವಾಗಿ ಮಾಡಿ ಜನತೆಗೆ ತಲುಪಿಸ್ತೀವಿ ಅಂತ ಹೊರಟಿದ್ರು. ಆಗ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ರಾಜ್ಯಾಧ್ಯಕ್ಷರು ಏನು ಮಾಡಬೇಕು ಅಂತ ತಿಳಿದಂತ ಸಮಯದಲ್ಲಿ ಒಂದು ಅನಾಮಧೇಯ ಪತ್ರ ಹೈಕಮಾಂಡ್ ತಲುಪ್ತು. ಇದು ಅಹಿಂದ ಸಮಾವೇಶ ಆಗ್ತಾ ಇಲ್ಲ, ಕಾಂಗ್ರೆಸ್ ಸಮಾವೇಶ ಆಗ್ತಾ ಇಲ್ಲ, ಇದು ಸಿದ್ದರಾಮೋತ್ಸವ ಆಗ್ತಾ ಇದೆ ಅಂತ. ಸ್ನೇಹಿತರೆ, ಹಾಗಾದ ತಕ್ಷಣ ಅಲ್ಲಿ ಹೈಕಮಾಂಡ್ ಅವರು ಯಾವುದೇ ಕಾರಣಕ್ಕೂ ವ್ಯಕ್ತಿ ಪೂಜೆ ಮಾಡಬಾರ್ದು, ಪಕ್ಷವನ್ನ ಪೂಜೆ ಮಾಡಬೇಕು ಅಂತ ಹಿಂದುಳಿದ ವರ್ಗದ ಒಕ್ಕೂಟದ ಮತ್ತು ಕಾಂಗ್ರೆಸ್ ಪಕ್ಷವರು ಸೇರಿ ಮಾಡುತ್ತಿರುವಂತಹ ಸಮಾವೇಶ ಅಂತ ಮಾಡಿದ್ರು. ಆಗ ಡಿ.ಕೆ. ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಇಂದ ಸಂದೇಶ ಬಂತು. ಆಗ ಡಿ.ಕೆ. ಶಿವಕುಮಾರ್ ಅವರು 100% ಆಕ್ಟಿವ್ ಆದ್ರು. ಹಳೆ ಮೈಸೂರು ಪ್ರಾಂತ್ಯದ ಎಲ್ಲ ಶಾಸಕರನ್ನ ಮೀಟಿಂಗ್ ಕರೆದ್ರು. ಹಾಸನ
ಕಾರ್ಯಕ್ರಮದ ಬಗ್ಗೆ, ಸಮಾವೇಶದ ಬಗ್ಗೆ, ಸಮಾರಂಭದ ಬಗ್ಗೆ ಪೂರ್ವ ಸಿದ್ಧತಾ ಕಾರ್ಯಕ್ರಮ ಅಂತ ಮೀಟಿಂಗ್ ಕರೆದ್ರು. ಆದರೆ ಆ ಕಾರ್ಯಕ್ರಮಕ್ಕೆ ಯಾರು ಅಹಿಂದ ಸಮಾವೇಶ ಮಾಡಬೇಕು, ಸ್ವಾಭಿಮಾನ ಸಮಾವೇಶ ಮಾಡಬೇಕು ಅಂದ್ಕೊಂಡಿದ್ರಲ್ಲ, ಆ ಸಚಿವರುಗಳೇ ಬರಲಿಲ್ಲ. ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲೂ ಸಹಿತ ಗುಂಪುಗಾರಿಕೆ ಇದೆ. ಒಂದು ಸಿದ್ದರಾಮಯ್ಯನವರ ಬಣ ಆದ್ರೆ ಒಂದು DKC ಬಣ. ಈಗ DKC ಏನೂ ಮಾಡಕ್ಕಾಗಲ್ಲ ಅಂದಾಗ ಹೈಕಮಾಂಡ್ ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟ ತಕ್ಷಣನೇ ಅವರು ನೇರವಾಗಿ ಹಾಸನಕ್ಕೆ ಬಂದ್ರು. ಈ ಅಹಿಂದ ಸಮಾವೇಶ ಅನ್ನೋದನ್ನ, ಸ್ವಾಭಿಮಾನಿ ಸಮಾವೇಶ ಅನ್ನೋದನ್ನ ಸಿದ್ದರಾಮೇಶ್ವರ ಅಂದ್ರೆ ಸಿದ್ದರಾಮೋತ್ಸವ ಅನ್ನೋದನ್ನ ಎಲ್ಲವನ್ನ ಬದಲು ಮಾಡಿದ್ರು. ಎಲ್ಲರಿಗೂ ಚೆಕ್ ಮೆಟ್ಟಿಟ್ರು. ಬಂದಿದ್ದೆ ತಡ. ಕಾಂಗ್ರೆಸ್ ವ್ಯಕ್ತಿ ಪೂಜೆಗೆ ಅವಕಾಶ ಇಲ್ಲ, ಕಡ್ಡಿ ತುಂಡಾದಂಗೆ ಹೇಳ್ಬಿಟ್ರು. ಇಲ್ಲಿ ಪಕ್ಷ ಚಿಹ್ನೆ ಮತ್ತು ಕಾಂಗ್ರೆಸ್ ಪಕ್ಷದ ಏಕೈಕ CM ಅವರ ಇದು ಫಂಕ್ಷನ್ ಆಗ್ಬೇಕು ಅಂದ್ರು. ಅವರು ಹೇಳಿದ ದಾಟಿ ಹೇಗಿತ್ತಪ್ಪ ಅಂದ್ರೆ, ಯಾವುದೇ ಕಾರಣಕ್ಕೂ ಇಲ್ಲಿ ವ್ಯಕ್ತಿ ಪೂಜೆ ನಡಿಬಾರ್ದು, ಯಾವುದೇ ಕಾರಣಕ್ಕೂ ಭಿನ್ನ ಮತ ಹೊರಗಡೆ ಬರಬಾರ್ದು, ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಭಿನ್ನ ಮತ ಎನ್ನೋದು ತೋರಿಸ್ಕೊಡ್ಬಾರ್ದು, ಯಾವುದೇ ಕಾರಣಕ್ಕೂ ಇದು ಸಿದ್ದರಾಮೋತ್ಸವ ಸಮಾರಂಭ ಆಗಬಾರ್ದು ಅಂತ ಖಡಾಖಂಡಿತವಾಗಿ ಎಲ್ಲ ಪದಾಧಿಕಾರಿಗಳಿಗೆ ಹಾಸನ ಜಿಲ್ಲೆಯಲ್ಲೇ ಹಾಸನದಲ್ಲೇ ಕುಳಿತು ಫಾರ್ಮುಲಾ ಹೊರಡಿಸಿದ್ರು. ಎಲ್ಲ ಈ ಸಮಾರಂಭನೆ ಅವರು ತಮ್ಮ ಹ್ಯಾಂಡಿಗೆ ತಗೊಂಡ್ಬಿಟ್ರು. ಇಲ್ಲಿವರೆಗೆ ಹೋರಾಟ ಮಾಡಿದ್ರಲ್ಲ, ಅಹಿಂದ ಸಮಾವೇಶ ಮಾಡಬೇಕು, ಸ್ವಾಭಿಮಾನ ಸಮಾವೇಶ ಮಾಡಬೇಕು, ಅಲ್ಪಸಂಖ್ಯಾತರ ಸಮಾವೇಶ ಮಾಡಬೇಕು, ಏನೇನೋ ಕನಸ್ಕೊಂಡಿದ್ದಂತ ಎಲ್ಲ ಸಚಿವರುಗಳಿಗೆ, ಅದು ಎಸ್ಪೆಷಲಿ ಮೈಸೂರು ಪ್ರಾಂತ್ಯದ ಸಚಿವರುಗಳಿಗೆ ಬ್ರಹ್ಮ ನಿರಸನೆ ಆಯ್ತು. ಆಗ ಅವರೆಲ್ಲ ಏನ್ ಮಾಡಿದ್ರಪ್ಪ ಅಂದ್ರೆ, ಈ ಹಾಸನದ ಸಮಾವೇಶದ ಪೂರ್ವ ಸಿದ್ಧತಾ ಸಮಾರಂಭವನ್ನ ಅಂದ್ರೆ ಸಭೆಯನ್ನ ಮೈಸೂರಲ್ಲಿ ಕರೆದ್ರು. ಅಲ್ಲಿ ಅವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಈ ಸಭೆಯನ್ನ ಹೇಗೆ ಸಕ್ಸಸ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರು. ನೋಡಿ, ಅವರಲ್ಲಿ ಭಿನ್ನಮತ ಇದೆ ಸತ್ಯ, ಆದರೆ ಸಭೆಯನ್ನ ಸಕ್ಸಸ್ ಮಾಡಬೇಕು ಅನ್ನೋದ್ರಲ್ಲಿ ಎರಡು ಜನದಲ್ಲೂ ಸಹಿತ ಒಗ್ಗಟ್ಟಿದೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಈಗ ಗೆಲುವಿನ ನಾಗೋಲೋಟಕ್ಕೆ ಕಾರಣ ಆಗಿದೆ. ಏನೇ ಸಮಸ್ಯೆ ಇದ್ರೂ ಸಹಿತ ಎಲ್ಲವನ್ನ ಸಾಲ್ವ್ ಮಾಡಿಕೊಂಡು ಇಬ್ರು ದೈತ್ಯ ನಾಯಕರು ಕಾಂಗ್ರೆಸ್ ಬಂಡಿಯನ್ನ ಬಹಳ ಸ್ಪೀಡಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೇನು ಕೆಲವೇ ದಿನಗಳು ಹಾಸನ ಜಿಲ್ಲೆಯಲ್ಲಿ ಬೃಹತ್ ಸಮಾವೇಶ ಸಂಘಟನೆ ಆಗುತ್ತೆ. ಅದಕ್ಕೆ ಸ್ವಾಭಿಮಾನಿಗಳು ಬರ್ತಾರೆ, ಅಹಿಂದದವರು ಬರ್ತಾರೆ, ಕಾಂಗ್ರೆಸ್ನ ಅಭಿಮಾನಿಗಳು ಬರ್ತಾರೆ, ಕಾಂಗ್ರೆಸ್ನ ಸಿದ್ಧಾಂತವನ್ನ ಒಪ್ಪಿ ಕೆಲಸ ಮಾಡೋರು ಬರ್ತಾರೆ. ಲಕ್ಷಾಂತರ ಜನ ಸೇರಿಸಿ ಸ್ವಾಭಿಮಾನಿ ಸಮಾವೇಶ ಅಲ್ಲ, ಕಾಂಗ್ರೆಸ್ ಸಮಾವೇಶ ಅಂತ ಮಾಡ್ತಾರೆ. ಇದರಿಂದ ಹಾಸನ ಜಿಲ್ಲೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗುವ ಸಾಧ್ಯತೆ ಇದೆ. ನೀವೇನಂತೀರಾ? ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ಕಾಮೆಂಟ್ಸ್ ಮೂಲಕ ತಿಳಿಸಿ. ಹಾಗೂ ಇಲ್ಲಿವರೆಗೆ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ಥ್ಯಾಂಕ್ ಯು ವೆರಿ ಮಚ್.